ಒಟ್ನಲ್ಲಿ ಸರ್ಕಾರ ಮತ್ತು ಈ ಜಾಲಿವುಡ್ ಸ್ಟುಡಿಯೋಸ್ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನೋ ಹಂಗೆ ಬಿಗ್ ಬಾಸ್ ಶೋ ಬಲಿಯಾಗ್ಬಿಡ್ತಲ್ಲ, ಕಲಾವಿದರಿಗೆ ನಷ್ಟ ಆಯ್ತಲ್ಲ ಅಂತ ಪವಿಪೋಯ ಇದಾರೆ. ಏನ್ ಹೇಳಕ್ ಬಯಸ್ತಾ ಇದಕ್ಕೆ? ಅಫ್ಕೋರ್ಸ್ ನಾವೆಲ್ಲ ಆರ್ಟಿಸ್ಟ್ಗಳು ಒಂದ್ ನಂಬಿಕೆ ಇಟ್ಕೊಂಡು ಬಂದಿರ್ತೀವಿ ಆ ಶೋಗೆ. ಅಲ್ಲಿರೋರು ಅಷ್ಟು ಒಂದ್ ನಂಬಿಕೆ ಇಟ್ಕೊಂಡು 3 ತಿಂಗಳು ಅಗ್ರಿಮೆಂಟ್ ಎಲ್ಲ ಮಾಡ್ಕೊಂಡ್ ಬಂದಿರ್ತಾರೆ. ಸಡನ್ ಆಗಿ ಅವ್ರಿಗೂ ಏನು ಅಂತ ಹೇಳಕ್ ಆಗಲ್ಲ. ಸೊ ಇವಾಗ ಹೇಳಿದ್ರೆ ಮತ್ತೆ ಶೋ ಸ್ಟಾರ್ಟ್ ಆದ್ರೆ ಅವ್ರಿಗೆ ಅದು ಒಂದು ರೂಲ್ಸ್ ಬ್ರೇಕ್ ಮಾಡ್ದಂಗ ಆಗುತ್ತೆ. ಸೊ ಪಾಪ ಅವ್ರು ಇವಾಗ ಟೆನ್ಷನ್ ಅಲ್ಲಿ ಇರ್ತಾರೆ, ಏನ್ ಆಗ್ತಿದೆ ಆಚೆ ಅಂತ ಅವ್ರಿಗೆ ಏನು ಗೊತ್ತಿರಲ್ಲ. ಸೊ ಐ ಗೆಸ್ ಆಕ್ಚುಲಿ ಲಾನೇ ನೋಡ್ಕೊಬೇಕಾಗತ್ತೆ. ಬಿಕಾಸ್ ನಾವು ಏನು ಮಾತಾಡಕ್ ಆಗಲ್ಲ ಇದ್ರ ಮೇಲೆ. ಬಿಕಾಸ್ ಅಲ್ಲಿ ಏನ್ ನಡೀತಿದೆ ಅಂತ ನಮಗೂ ಎಕ್ಸಾಕ್ಟ್ ಆಗಿ ಏನು ಐಡಿಯಾ ಇಲ್ಲ. ಬಿಕಾಸ್ ಲಾ ವಿರುದ್ಧ ಹೋದ್ರೆ ಖಂಡಿತ ಲಾನೇ ನೋಡ್ಕೊಬೇಕಾಗತ್ತೆ. ಸೊ ಏನಾದ್ರು ಪರ್ಮಿಷನ್ ಎಲ್ಲ ತಗೊಂಡ್ ಮಾಡಿದಿದ್ರೆ ದೆನ್ ದಟ್ಸ್ ಫೈನ್. ಇಲ್ಲ ಅಂದ್ರೆ ಐ ಗೆಸ್ ಲಾ ಇದೆ. ಹಿಂಗಾದಾಗ ಒಬ್ಬ ಕಲಾವಿದೆಯಾಗಿ ನಿಮ್ಗೆ ಏನ್ ಅನ್ಸುತ್ತೆ? ಈಗ ಕಟ್ ಆಫ್ ಆಯ್ತು, ಇದ್ದಕ್ಕಿದಂಗೆ ಸ್ಟಾಪ್ ಆಯ್ತು ಅಂತ ಏನಾದ್ರು ಆದ್ರೆ, ಯಾಕಂದ್ರೆ ಕರಿಯರ್ ಎಲ್ಲ ಬಿಟ್ಟು ಹೋಗಿರ್ತಾರೆ ಎಷ್ಟೋ ಜನ ಆ ಶೋಗೋಸ್ಕರ. ಇದು ತುಂಬಾ ವ್ಯಾಲ್ಯೂಬಲ್ ಶೋ ಅಂತ ಅನ್ಕೊಂಡು ಹೋಗಿರ್ತಾರೆ. ಎಂಟರ್ಟೈನ್ಮೆಂಟ್ ವ್ಯಾಲ್ಯೂ ಹೈ ಇರೋದ್ರಿಂದ ಏನ್ ಅನ್ಸುತ್ತೆ ಒಬ್ಬ ಕಲಾವಿದೆ? ಅದೇ ಹೇಳ್ದಂಗೆ ಇವಾಗ ಎಲ್ಲಾ ಬಿಟ್ಬಿಟ್ಟು ನಂಬಿಕೆನಲ್ಲಿ 3 ತಿಂಗಳು ಆಚೆ ಬೇರೆ ಎಲ್ಲ ಶೋ ಕ್ಯಾನ್ಸಲ್ ಮಾಡ್ಕೊಂಡು ಇದೊಂದು ಶೋಗೆ 3 ತಿಂಗಳು ಅದನ್ನ ಕೊಟ್ಟಿರ್ತಾರೆ. ಸೊ ಇವಾಗ ಸಡನ್ ಆಗಿ ಅದು ಏನು ಗೊತ್ತಿಲ್ಲದೆ ಇರೋ ಕಾರಣ ಅವ್ರ ಪಾಪ ಅವರು ಆಚೆ ಬಂದಾಗ್ಲೂ ಏನ್ ಮಾಡ್ತಾರೆ ಅಂತ ಗೊತ್ತಿರಲ್ಲ. ಬಿಕಾಸ್ ಅಗ್ರಿಮೆಂಟ್ ಆಗಿರುತ್ತೆ. ಸೊ ಕ್ಯಾನ್ಸಲ್ ಮಾಡ್ಕೊಳಕ್ ಆಗಲ್ಲ ಅಗ್ರಿಮೆಂಟ್ ಅನ್ನು. ಸೊ ಬೇರೆ ಕಡೆ ಕೆಲ್ಸಾನು ಮಾಡಕ್ಕಾಗಲ್ಲ. ಬೇರೆ ಚಾನಲ್ ಆಗಿರ್ಲಿ ಯಾವ್ದಾಗಿರ್ಲಿ ಸಡನ್ ಆಗಿ ಶಿಫ್ಟ್ ಆಗಕ್ಕೂ ಆಗಲ್ಲ. ಸೊ ಐ ಗೆಸ್ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಒಂದು ಆರ್ಟಿಸ್ಟ್ ಆಗಿ. ಪವಿಪೋಯಾರೆ, ಒಂದು ಪ್ರಶ್ನೆ ತುಂಬಾ ನೇರವಾಗಿ ಕೇಳ್ತೀನಿ. ಕೆಲವರಿಗೆ ಇದೆ, ನೀವು ಕಂಟೆಸ್ಟೆಂಟ್ ಆಗಿದ್ರಿ. ಸೊ ಈ ಶೋ ಬಗ್ಗೆ ಒಂದ್ ಸ್ವಲ್ಪ ನೆಗೆಟಿವ್ ಶೇಡ್ಸ್ ಕೂಡ ಇದೆ. ಏನೇನೋ ಮಾಡ್ತಾರೆ ಇವರು, ರೇಟಿಂಗ್ಗೋಸ್ಕರ ಏನೇನೋ ಐ ಡ್ರಾಮಾ ಮಾಡ್ತಾರೆ ಅಂತ. ಹಂಗಾಗಿ ಕೆಲವರು ಅನ್ಕೋತಾರೆ ಅದೇ ಶೋ ಸ್ಟಾಪ್ ಅಂತ ಆಗ್ಬೇಕು ನನ್ ಒಂದು ವೆರಿ ಫ್ರಾಂಕ್ಲಿ ಕೆಲವರು ಬಿಗ್ನ ಸಂತೋಷಗಳು ಅನ್ಕೋಬಹುದು. ನಂಗೆ ಗೊತ್ತಿಲ್ಲ, ಹೌದಾ ಏನೇನೋ ಮಾಡ್ತಾರ? ಆಕ್ಚುಲಿ ಶೋ ಹೆಂಗ್ ನಡೆಯುತ್ತೆ? ಯಾವ ರಿಯಾಲಿಟಿ ಶೋ ಆದ್ರೂ ಒಂದು ಸ್ಕ್ರಿಪ್ಟ್ ಅಂತ ಇದ್ದೇ ಇರುತ್ತೆ. ಬಟ್ ಬಿಗ್ ಬಾಸ್ ಅಂತ ಬಂದ್ರೆ ಅದು ವಿತೌಟ್ ಸ್ಕ್ರಿಪ್ಟ್ ಅಂತ ಇದ್ದೇ ಇರುತ್ತೆ. ಸೊ ನಮಗೆ ಒಳಗೆ ಸ್ಕ್ರಿಪ್ಟ್ ಅಂತ ಯಾರು ಕೊಡಲ್ಲ, ಏನು ಕೊಡಲ್ಲ. ಈ ತರ ಮಾಡಿ ಆ ತರ ಮಾಡಿ ಅಂತ ಹೇಳಲ್ಲ ಯಾರು. ಸೊ ಒಂದು ಮನೆಯಲ್ಲಿ ಇವಾಗ ನಾವೇ ಒಂದ್ ಮನೆಯಲ್ಲಿ ಒಂದ್ ತಿಂಗಳೇ ಇರ್ಲಿ, ಒಂದ್ ವಾರನೇ ಕೂಡಾಕು ಇದ್ರೆ ನಮ್ಗೆ ಆ ಇರಿಟೇಷನ್ ಹೆಂಗಿರುತ್ತೆ. ಸೊ ಅದೇ ಇದ್ರಲ್ಲಿ ಜಗಳ ಎಲ್ಲ ಆಡಕ್ ಸ್ಟಾರ್ಟ್ ಮಾಡ್ತೀವಿ. ಸೊ ಅದೇ ತರ ಅಲ್ಲಿ ಬಿಗ್ ಬಾಸ್ ಮನೇಲೂ ಆಗುತ್ತೆ. ಸೊ ಜನರು ಏನ್ ಅನ್ಕೊಂತಾರೆ, ಸ್ಕ್ರಿಪ್ಟ್ ಕೊಡ್ತಾರೆ ಹಂಗೆ ಅದಕ್ಕೆ ಬೇಕು ಅಂತಾನೆ ಜಗಳ ಆಡೋದು ಅಂತ. ಬಟ್ ಅವ್ರು ಕೊಡೋ ಟಾಸ್ಕ್ ಗಳು ಆತರ ಇರುತ್ತೆ ಆಕ್ಚುಲಿ. ಸೊ ಐ ಗೆಸ್ ಜನರ ಒಪಿನಿಯನ್ಗಳು ಬೇರೆ ಬೇರೆ ಇರುತ್ತೆ. ಕೆಲವರಿಗೆ 50% ಪೀಪಲ್ಗೆ ಬಿಗ್ ಬಾಸ್ ಅಂದ್ರೆ ತುಂಬಾನೇ ಇಷ್ಟ. ಅಂಡ್ ಅರ್ಧ ಜನಕ್ಕೆ ಬಿಗ್ ಬಾಸ್ ಅಂದ್ರೇನೆ ಆಗಲ್ಲ. ಹೈ ಎಂಟರ್ಟೈನ್ಮೆಂಟ್. ಹೌದು. ಅಂಡ್ ಬಿಗ್ ಬಾಸ್ ನೋಡ್ತಿರೋದಕ್ಕೆ ಆಕ್ಚುಲಿ ಆ TRP ಓಡ್ತಾ ಇರೋದು. ಐ ಗೆಸ್ ಆಡಿಯನ್ಸ್ ಗಳೆಲ್ಲ ನೋಡ್ತಿರೋದಕ್ಕೆ, ಸಪೋರ್ಟ್ ಮಾಡ್ತಿರೋದಕ್ಕೆ. ಆಲ್ ರೈಟ್, ಏನೇ ಇರ್ಲಿ ಅವರವರ ಅಭಿಪ್ರಾಯ ಇರೋದು. ಇನ್ನಲ್ಲಿ ಸರ್ಕಾರ ಮತ್ತು ಈ ಜಾಲಿವುಡ್ ಸ್ಟುಡಿಯೋಸ್ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನೋ ಹಂಗೆ ಬಿಗ್ ಬಾಸ್ ಶೋ ಬಲಿಯಾಗ್ಬಿಡ್ತಲ್ಲ, ಕಲಾವಿದರಿಗೆ ನಷ್ಟ ಆಯ್ತಲ್ಲ ಅಂತ ಪವಿಪೋಯ ಇದಾರೆ. ಏನ್ ಹೇಳಕ್ ಬಯಸ್ತಾ ಇದಕ್ಕೆ? ಅಫ್ಕೋರ್ಸ್ ನಾವೆಲ್ಲ ಆರ್ಟಿಸ್ಟ್ಗಳು ಒಂದ್ ನಂಬಿಕೆ ಇಟ್ಕೊಂಡು ಬಂದಿರ್ತೀವಿ ಆ ಶೋಗೆ. ಅಲ್ಲಿರೋರು ಅಷ್ಟು ಒಂದ್ ನಂಬಿಕೆ ಇಟ್ಕೊಂಡು 3 ತಿಂಗಳು ಅಗ್ರಿಮೆಂಟ್ ಎಲ್ಲ ಮಾಡ್ಕೊಂಡ್ ಬಂದಿರ್ತಾರೆ. ಸಡನ್ ಆಗಿ ಅವ್ರಿಗೂ ಏನು ಅಂತ ಹೇಳಕ್ ಆಗಲ್ಲ. ಸೊ ಇವಾಗ ಹೇಳಿದ್ರೆ ಮತ್ತೆ ಶೋ ಸ್ಟಾರ್ಟ್ ಆದ್ರೆ ಅವ್ರಿಗೆ ಅದು ಒಂದು ರೂಲ್ಸ್ ಬ್ರೇಕ್ ಮಾಡ್ದಂಗ ಆಗುತ್ತೆ. ಸೊ ಪಾಪ ಅವ್ರು ಇವಾಗ ಟೆನ್ಷನ್ ಅಲ್ಲಿ ಇರ್ತಾರೆ, ಏನ್ ಆಗ್ತಿದೆ ಆಚೆ ಅಂತ ಅವ್ರಿಗೆ ಏನು ಗೊತ್ತಿರಲ್ಲ. ಸೊ ಐ ಗೆಸ್ ಆಕ್ಚುಲಿ ಲಾನೇ ನೋಡ್ಕೊಬೇಕಾಗತ್ತೆ. ಬಿಕಾಸ್ ನಾವು ಏನು ಮಾತಾಡಕ್ ಆಗಲ್ಲ ಇದ್ರ ಮೇಲೆ. ಬಿಕಾಸ್ ಅಲ್ಲಿ ಏನ್ ನಡೀತಿದೆ ಅಂತ ನಮಗೂ ಎಕ್ಸಾಕ್ಟ್ ಆಗಿ ಏನು ಐಡಿಯಾ ಇಲ್ಲ. ಬಿಕಾಸ್ ಲಾ ವಿರುದ್ಧ ಹೋದ್ರೆ ಖಂಡಿತ ಲಾನೇ ನೋಡ್ಕೊಬೇಕಾಗತ್ತೆ. ಸೊ ಏನಾದ್ರು ಪರ್ಮಿಷನ್ ಎಲ್ಲ ತಗೊಂಡ್ ಮಾಡಿದಿದ್ರೆ ದೆನ್ ದಟ್ಸ್ ಫೈನ್. ಇಲ್ಲ ಅಂದ್ರೆ ಐ ಗೆಸ್ ಲಾ ಇದೆ. ಹಿಂಗಾದಾಗ ಒಬ್ಬ ಕಲಾವಿದೆಯಾಗಿ ನಿಮ್ಗೆ ಏನ್ ಅನ್ಸುತ್ತೆ? ಈಗ ಕಟ್ ಆಫ್ ಆಯ್ತು, ಇದ್ದಕ್ಕಿದಂಗೆ ಸ್ಟಾಪ್ ಆಯ್ತು ಅಂತ ಏನಾದ್ರು ಆದ್ರೆ, ಯಾಕಂದ್ರೆ ಕರಿಯರ್ ಎಲ್ಲ ಬಿಟ್ಟು ಹೋಗಿರ್ತಾರೆ ಎಷ್ಟೋ ಜನ ಆ ಶೋಗೋಸ್ಕರ. ಇದು ತುಂಬಾ ವ್ಯಾಲ್ಯೂಬಲ್ ಶೋ ಅಂತ ಅನ್ಕೊಂಡು ಹೋಗಿರ್ತಾರೆ. ಎಂಟರ್ಟೈನ್ಮೆಂಟ್ ವ್ಯಾಲ್ಯೂ ಹೈ ಇರೋದ್ರಿಂದ ಏನ್ ಅನ್ಸುತ್ತೆ ಒಬ್ಬ ಕಲಾವಿದೆ? ಅದೇ ಹೇಳ್ದಂಗೆ ಇವಾಗ ಎಲ್ಲಾ ಬಿಟ್ಬಿಟ್ಟು ನಂಬಿಕೆನಲ್ಲಿ 3 ತಿಂಗಳು ಆಚೆ ಬೇರೆ ಎಲ್ಲ ಶೋ ಕ್ಯಾನ್ಸಲ್ ಮಾಡ್ಕೊಂಡು ಇದೊಂದು ಶೋಗೆ 3 ತಿಂಗಳು ಅದನ್ನ ಕೊಟ್ಟಿರ್ತಾರೆ. ಸೊ ಇವಾಗ ಸಡನ್ ಆಗಿ ಅದು ಏನು ಗೊತ್ತಿಲ್ಲದೆ ಇರೋ ಕಾರಣ ಅವ್ರ ಪಾಪ ಅವರು ಆಚೆ ಬಂದಾಗ್ಲೂ ಏನ್ ಮಾಡ್ತಾರೆ ಅಂತ ಗೊತ್ತಿರಲ್ಲ. ಬಿಕಾಸ್ ಅಗ್ರಿಮೆಂಟ್ ಆಗಿರುತ್ತೆ. ಸೊ ಕ್ಯಾನ್ಸಲ್ ಮಾಡ್ಕೊಳಕ್ ಆಗಲ್ಲ ಅಗ್ರಿಮೆಂಟ್ ಅನ್ನು. ಸೊ ಬೇರೆ ಕಡೆ ಕೆಲ್ಸಾನು ಮಾಡಕ್ಕಾಗಲ್ಲ. ಬೇರೆ
ಚಾನಲ್ ಆಗಿರ್ಲಿ ಯಾವ್ದಾಗಿರ್ಲಿ ಸಡನ್ ಆಗಿ ಶಿಫ್ಟ್ ಆಗಕ್ಕೂ ಆಗಲ್ಲ. ಸೊ ಐ ಗೆಸ್ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಒಂದು ಆರ್ಟಿಸ್ಟ್ ಆಗಿ. ಓಕೆ, ಪವಿಪೋಯ್ ಅವರೇ, ಒಂದು ಪ್ರಶ್ನೆ ತುಂಬಾ ನೇರವಾಗಿ ಕೇಳ್ತೀನಿ. ಕೆಲವರಿಗೆ ಇದೆ, ನೀವು ಕಂಟೆಸ್ಟೆಂಟ್ ಆಗಿದ್ರಿ, ಸೊ ಈ ಶೋ ಬಗ್ಗೆ ಒಂದ್ ಸ್ವಲ್ಪ ನೆಗೆಟಿವ್ ಶೇಡ್ಸ್ ಕೂಡ ಇದೆ. ಏನೇನೋ ಮಾಡ್ತಾರೆ ಇವರು, ರೇಟಿಂಗ್ಗೋಸ್ಕರ ಏನೇನೋ ಐ ಡ್ರಾಮಾ ಮಾಡ್ತಾರೆ ಅಂತ. ಹಂಗಾಗಿ ಕೆಲವ್ರು ಅನ್ಕೋತಾರೆ ಶೋ ಸ್ಟಾಪ್ ಆಯ್ತಾ, ಆಗ್ಬೇಕು ನನ್ ಮಟ್ಟಿಗೆ ಒಂದು ವೆರಿ ಫ್ರಾಂಕ್ಲಿ ಕೆಲವರು ಬಿಗ್ನ ಸಂತೋಷಗಳು ಅನ್ಕೋಬಹುದು, ನಂಗೆ ಗೊತ್ತಿಲ್ಲ. ಹೌದಾ, ಏನೇನೋ ಮಾಡ್ತಾರಾ? ಆಕ್ಚುಲಿ ಶೋ ಹೆಂಗ್ ನಡೆಯುತ್ತೆ? ಯಾವ ರಿಯಾಲಿಟಿ ಶೋ ಆದ್ರೂ ಒಂದು ಸ್ಕ್ರಿಪ್ಟ್ ಅಂತ ಇದ್ದೇ ಇರುತ್ತೆ. ಬಟ್ ಬಿಗ್ ಬಾಸ್ ಅಂತ ಬಂದ್ರೆ ಅದು ವಿತೌಟ್ ಸ್ಕ್ರಿಪ್ಟ್ ಅಂತ ಇದ್ದೇ ಇರುತ್ತೆ. ಸೊ ನಮಗೆ ಒಳಗೆ ಸ್ಕ್ರಿಪ್ಟ್ ಅಂತ ಯಾರು ಕೊಡಲ್ಲ, ಏನು ಕೊಡಲ್ಲ, ಈ ತರ ಮಾಡಿ ಆ ತರ ಮಾಡಿ ಅಂತ ಹೇಳಲ್ಲ ಯಾರು. ಸೊ ಒಂದು ಮನೆಯಲ್ಲಿ ಇವಾಗ ನಾವೇ ಒಂದ್ ಮನೆಯಲ್ಲಿ ಒಂದ್ ತಿಂಗಳೇ ಇರ್ಲಿ, ಒಂದ್ ವಾರನೇ ಕೂಡಾಕು ಇದ್ರೆ ನಮ್ಗೆ ಆ ಇರಿಟೇಷನ್ ಹೆಂಗಿರುತ್ತೆ. ಸೊ ಅದೇ ಇದ್ರಲ್ಲಿ ಜಗಳ ಎಲ್ಲ ಆಡಕ್ ಸ್ಟಾರ್ಟ್ ಮಾಡ್ತೀವಿ. ಸೊ ಅದೇ ತರ ಅಲ್ಲಿ ಬಿಗ್ ಬಾಸ್ ಮನೇಲೂ ಆಗುತ್ತೆ. ಸೊ ಜನರು ಏನ್ ಅನ್ಕೊಂತಾರೆ, ಸ್ಕ್ರಿಪ್ಟ್ ಕೊಡ್ತಾರೆ ಹಂಗೆ ಅದಕ್ಕೆ ಬೇಕು ಅಂತಾನೆ ಜಗಳ ಆಡೋದು ಅಂತ. ಬಟ್ ಅವ್ರು ಕೊಡೋ ಟಾಸ್ಕ್ ಗಳು ಆ ತರ ಇರುತ್ತೆ ಆಕ್ಚುಲಿ. ಸೊ ಐ ಗೆಸ್ ಜನರ ಒಪಿನಿಯನ್ಗಳು ಬೇರೆ ಬೇರೆ ಇರುತ್ತೆ. ಕೆಲವರಿಗೆ 50% ಪೀಪಲ್ಗೆ ಬಿಗ್ ಬಾಸ್ ಅಂದ್ರೆ ತುಂಬಾನೇ ಇಷ್ಟ, ಅಂಡ್ ಅರ್ಧ ಜನಕ್ಕೆ ಬಿಗ್ ಬಾಸ್ ಅಂದ್ರೇನೆ ಆಗಲ್ಲ. ಇಲ್ಲ, ಹೈ ಎಂಟರ್ಟೈನ್ಮೆಂಟ್. ಹೌದು, ಅಂಡ್ ಬಿಗ್ ಬಾಸ್ ನೋಡ್ತಿರೋದಕ್ಕೆ ಆಕ್ಚುಲಿ ಆ TRP ಓಡ್ತಾ ಇರೋದು. ಐ ಗೆಸ್ ಆಡಿಯನ್ಸ್ ಗಳೆಲ್ಲ ನೋಡ್ತಿರೋದಕ್ಕೆ, ಸಪೋರ್ಟ್ ಮಾಡ್ತಿರೋದಕ್ಕೆ. ಆಲ್ ರೈಟ್, ಏನೇ ಇರ್ಲಿ ಅವ್ರವ್ರ ಅಭಿಪ್ರಾಯ ಇರೋದು. ಇನ್ನಷ್ಟು ಕಲಾವಿದೆಯಾಗಿ ನಿಮ್ಗೆ ಏನ್ ಅನ್ಸುತ್ತೆ? ಈಗ ಕಟ್ ಆಫ್ ಆಯ್ತು, ಇದ್ದಕ್ಕಿದಂಗೆ ಸ್ಟಾಪ್ ಆಯ್ತು ಅಂತ ಏನಾದ್ರು ಆದ್ರೆ, ಯಾಕಂದ್ರೆ ಕರಿಯರ್ ಎಲ್ಲ ಬಿಟ್ಟು ಹೋಗಿರ್ತಾರೆ ಎಷ್ಟೋ ಜನ ಆ ಶೋಗೋಸ್ಕರ. ಇದು ತುಂಬಾ ವ್ಯಾಲ್ಯೂಬಲ್ ಶೋ ಅಂತ ಅನ್ಕೊಂಡು ಹೋಗಿರ್ತಾರೆ. ಎಂಟರ್ಟೈನ್ಮೆಂಟ್ ವ್ಯಾಲ್ಯೂ ಹೈ ಇರೋದ್ರಿಂದ ಏನ್ ಅನ್ಸುತ್ತೆ ಒಬ್ಬ ಕಲಾವಿದೆ? ಅದೇ ಹೇಳ್ದಂಗೆ ಇವಾಗ ಎಲ್ಲಾ ಬಿಟ್ಬಿಟ್ಟು ನಂಬಿಕೆನಲ್ಲಿ 3 ತಿಂಗಳು ಆಚೆ ಬೇರೆ ಎಲ್ಲ ಶೋ ಕ್ಯಾನ್ಸಲ್ ಮಾಡ್ಕೊಂಡು ಇದೊಂದು ಶೋಗೆ 3 ತಿಂಗಳು ಅದನ್ನ ಕೊಟ್ಟಿರ್ತಾರೆ. ಸೊ ಇವಾಗ ಸಡನ್ ಆಗಿ ಅದು ಏನು ಗೊತ್ತಿಲ್ಲದೆ ಇರೋ ಕಾರಣ ಅವ್ರ ಪಾಪ ಅವರು ಆಚೆ ಬಂದಾಗ್ಲೂ ಏನ್ ಮಾಡ್ತಾರೆ ಅಂತ ಗೊತ್ತಿರಲ್ಲ. ಬಿಕಾಸ್ ಅಗ್ರಿಮೆಂಟ್ ಆಗಿರುತ್ತೆ. ಸೊ ಕ್ಯಾನ್ಸಲ್ ಮಾಡ್ಕೊಳಕ್ ಆಗಲ್ಲ ಅಗ್ರಿಮೆಂಟ್ ಅನ್ನು. ಸೊ ಬೇರೆ ಕಡೆ ಕೆಲ್ಸಾನು ಮಾಡಕ್ಕಾಗಲ್ಲ, ಬೇರೆ ಚಾನಲ್ ಆಗಿರ್ಲಿ ಯಾವ್ದಾಗಿರ್ಲಿ ಸಡನ್ ಆಗಿ ಶಿಫ್ಟ್ ಆಗಕ್ಕೂ ಆಗಲ್ಲ. ಸೊ ಐ ಗೆಸ್ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಒಂದು ಆರ್ಟಿಸ್ಟ್ ಆಗಿ. ಓಕೆ, ಪವಿಪೋಯ್ ಅವರೇ, ಒಂದು ಪ್ರಶ್ನೆ ತುಂಬಾ ನೇರವಾಗಿ ಕೇಳ್ತೀನಿ. ಕೆಲವರಿಗೆ ಇದೆ, ನೀವು ಕಂಟೆಸ್ಟೆಂಟ್ ಆಗಿದ್ರಿ, ಸೊ ಈ ಶೋ ಬಗ್ಗೆ ಒಂದ್ ಸ್ವಲ್ಪ ನೆಗೆಟಿವ್ ಶೇಡ್ಸ್ ಕೂಡ ಇದೆ. ಏನೇನೋ ಮಾಡ್ತಾರೆ ಇವರು, ರೇಟಿಂಗ್ಗೋಸ್ಕರ ಏನೇನೋ ಐ ಡ್ರಾಮಾ ಮಾಡ್ತಾರೆ ಅಂತ. ಹಂಗಾಗಿ ಕೆಲವ್ರು ಅನ್ಕೋತಾರೆ ಶೋ ಸ್ಟಾಪ್ ಆಯ್ತಾ, ಆಗ್ಬೇಕು ನನ್ ಮಟ್ಟಿಗೆ ಒಂದು ವೆರಿ ಫ್ರಾಂಕ್ಲಿ ಕೆಲವರು ಬಿಗ್ನ ಸಂತೋಷಗಳು ಅನ್ಕೋಬಹುದು, ನಂಗೆ ಗೊತ್ತಿಲ್ಲ. ಹೌದಾ, ಏನೇನೋ ಮಾಡ್ತಾರಾ? ಆಕ್ಚುಲಿ ಶೋ ಹೆಂಗ್ ನಡೆಯುತ್ತೆ? ಯಾವ ರಿಯಾಲಿಟಿ ಶೋ ಆದ್ರೂ ಒಂದು ಸ್ಕ್ರಿಪ್ಟ್ ಅಂತ ಇದ್ದೇ ಇರುತ್ತೆ. ಬಟ್ ಬಿಗ್ ಬಾಸ್ ಅಂತ ಬಂದ್ರೆ ಅದು ವಿತೌಟ್ ಸ್ಕ್ರಿಪ್ಟ್ ಅಂತ ಇದ್ದೇ ಇರುತ್ತೆ. ಸೊ ನಮಗೆ ಒಳಗೆ ಸ್ಕ್ರಿಪ್ಟ್ ಅಂತ ಯಾರು ಕೊಡಲ್ಲ, ಏನು ಕೊಡಲ್ಲ, ಈ ತರ ಮಾಡಿ ಆ ತರ ಮಾಡಿ ಅಂತ ಹೇಳಲ್ಲ ಯಾರು. ಸೊ ಒಂದು ಮನೆಯಲ್ಲಿ ಇವಾಗ ನಾವೇ ಒಂದ್ ಮನೆಯಲ್ಲಿ ಒಂದ್ ತಿಂಗಳೇ ಇರ್ಲಿ, ಒಂದ್ ವಾರನೇ ಕೂಡಾಕು ಇದ್ರೆ ನಮ್ಗೆ ಆ ಇರಿಟೇಷನ್ ಹೆಂಗಿರುತ್ತೆ. ಸೊ ಅದೇ ಇದ್ರಲ್ಲಿ ಜಗಳ ಎಲ್ಲ ಆಡಕ್ ಸ್ಟಾರ್ಟ್ ಮಾಡ್ತೀವಿ. ಸೊ ಅದೇ ತರ ಅಲ್ಲಿ ಬಿಗ್ ಬಾಸ್ ಮನೇಲೂ ಆಗುತ್ತೆ. ಸೊ ಜನರು ಏನ್ ಅನ್ಕೊಂತಾರೆ, ಸ್ಕ್ರಿಪ್ಟ್ ಕೊಡ್ತಾರೆ ಹಂಗೆ ಅದಕ್ಕೆ ಬೇಕು ಅಂತಾನೆ ಜಗಳ ಆಡೋದು ಅಂತ. ಬಟ್ ಅವ್ರು ಕೊಡೋ ಟಾಸ್ಕ್ ಗಳು ಆ ತರ ಇರುತ್ತೆ ಆಕ್ಚುಲಿ. ಸೊ ಐ ಗೆಸ್ ಜನರ ಒಪಿನಿಯನ್ಗಳು ಬೇರೆ ಬೇರೆ ಇರುತ್ತೆ. ಕೆಲವರಿಗೆ 50% ಪೀಪಲ್ಗೆ ಬಿಗ್ ಬಾಸ್ ಅಂದ್ರೆ ತುಂಬಾನೇ ಇಷ್ಟ, ಅಂಡ್ ಅರ್ಧ ಜನಕ್ಕೆ ಬಿಗ್ ಬಾಸ್ ಅಂದ್ರೇನೆ ಆಗಲ್ಲ. ಇಲ್ಲ, ಹೈ ಎಂಟರ್ಟೈನ್ಮೆಂಟ್. ಹೌದು, ಅಂಡ್ ಬಿಗ್ ಬಾಸ್ ನೋಡ್ತಿರೋದಕ್ಕೆ ಆಕ್ಚುಲಿ ಆ TRP ಓಡ್ತಾ ಇರೋದು. ಐ ಗೆಸ್ ಆಡಿಯನ್ಸ್ ಗಳೆಲ್ಲ ನೋಡ್ತಿರೋದಕ್ಕೆ, ಸಪೋರ್ಟ್ ಮಾಡ್ತಿರೋದಕ್ಕೆ. ಆಲ್ ರೈಟ್, ಏನೇ ಇರ್ಲಿ ಅವ್ರವ್ರ ಅಭಿಪ್ರಾಯ ಇರೋದು. ಇನ್ನಷ್ಟು